ಈ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಏನು ಅಂತಂದ್ರೆ ಕಾಡು ಮತ್ತೆ ಕಡಲು ಎರಡರ ಸಂಗಮವೇ ಉತ್ತರ ಕನ್ನಡ. ಇದು ನೋಡಿ, ಸೋದೆಗೆ ಸೋಮಧಾಪುರ ಅಂತ ಪ್ರಾಚೀನ ಹೆಸರು, ಆಮೇಲೆ ಅಮೃತಪುರ, ಆಮೇಲೆ ಸುಧಾಪುರ, ಆಮೇಲೆ ಸೋವದೆ, ಆಮೇಲೆ ಸ್ವಾದಿ, ಆಮೇಲೆ ಸೋದೆ, ಆಮೇಲೆ ಸುಂದೆಂ, ಆಮೇಲೆ ಸೋಂದ. ಅಷ್ಟು ಹೇಳಿದೆ ನಾನೀಗ. ಅಯ್ಯೋ, ಮಂಕಿನ ಇದು? ಮಂಕಿ ಅಲ್ಲ, ಏನಿದು? ಇಲ್ಲಿ ಹುಲಿಯಪ್ಪ ಅಂತ ಕರೀತಾರೆ. ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಹುಲಿಗಳ ಕಾಟ ತುಂಬ ಇತ್ತು, ದನಗಳನ್ನು ತಿನ್ಕೊಂಡು ಹೋಗ್ತಿತ್ತಲ್ಲ. ಹೀಗಾಗಿ ಒಂದು ಭಕ್ತಿ, ಒಂದು ತುಂಬ ಇನೋಸೆನ್ಸ್ ಏನಿದೆಯಲ್ಲ, ಹುಲಿಯನ್ನು ದೇವರನ್ನಾಗಿ ಪರಿವರ್ತನೆ ಮಾಡೋರು. ನಮ್ಮ ದನಗಳಿಗೆ ಏನು ಮಾಡಬೇಡಿ. ಇದು ಹನುಮಂತ, ಕೋಟೆ ರಕ್ಷಕನಾಗಿ, ಕೋಟೆಯ ರಕ್ಷಕನಾಗಿ ಹನುಮಂತ. ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲೂ ಇರುತ್ತೆ ಅದು ಹನುಮಂತನ ವಿಗ್ರಹ. ಕುಗ್ರಾಮವಾಗಿದ್ದ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಸೋದೆ ಅರಸರಿಗೆ ಸಲ್ಲುತ್ತದೆ. ಅವರಿಗೆ ಈ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಬೇಕು ಹೇಳುವಂಥ ಒಂದು ಆ ಪ್ರೇರಣಾದಾಯಿ ಅಂಶ ಬರಲಿಕ್ಕೆ ಕಾರಣ ಇಲ್ಲಿನ ಪವಿತ್ರತೆ, ಇಲ್ಲಿನ ಏನು ಸ್ಪಿರಿಚುವಲ್ ಪ್ಯೂರಿಟಿ. ಸರ್, ನಾವಿವಾಗ ಸೋಂದೆ ಸರ್ಕಲಿಂದ ಬಂದು ನೀವು ಫಸ್ಟು ಒಂದು ಸೋಂದೆ ಅರಸರಿಗೆ ಸಂಬಂಧಪಟ್ಟಂಥ ಕುರುಹುಗಳಿದೆ, ಹೋಗೋಣ ಅಂತ ಇಲ್ಲಿ ಕರ್ಕೊಬಂದ್ರಿ. ಇಲ್ಲಿ ನೋಡಿದರೆ ಒಂದು ನದಿ ಇತ್ತ ಇಲ್ವಾ ಅಂತ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಈಗ ನನಗೂ ಇದು ಎಂಥ ಶಾಕಿಂಗ್ ಅಂದರೆ, ನನಗೆ ತಿಳುವಳಿಕೆ ಬಂದ ಮೇಲೆ ಇದು ಫಸ್ಟ್ ಟೈಮು ಶಾಲ್ಮಲಾ ನದಿ ಸಂಪೂರ್ಣವಾಗಿ ಬತ್ತು ಹೋದ ದೃಶ್ಯವನ್ನು ನೋಡ್ತಾ ಇರೋದು ನಾನು ಫಸ್ಟ್ ಟೈಮ್. ನನಗೆ ತಿಳುವಳಿಕೆ ಬಂದು ಅಂದರೆ ಸುಮಾರು ಒಂದು 32 ವರ್ಷದ ನನ್ನ ತಿಳುವಳಿಕೆಯ ಈ ಕಾಲಘಟ್ಟದಲ್ಲಿ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೇ ಶಾಲ್ಮಲಾ ನದಿ ತುಂಬಿ ತುಳುಕ್ತಾ ಇದ್ದಂಥ ಒಂದು ಪ್ರದೇಶ ಇದು. ಈಗ ಒಂದು ಹನಿ ನೀರಿಲ್ಲದ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ತುಂಬ ಬೇಸರದಲ್ಲಿ ಈ ಮಾತು ಹೇಳ್ತಾ ಇದ್ದೀನಿ ನಾನು. ಮಲೆನಾಡಿನ ಕಥೆನೇ ಹೀಗಾದ್ರೆ ಏನಿದೆ ನೋಡಿ. ಇದು ಈ ಭಾಗದ ಜೀವನದಿನ ಇದು? ಈ ಭಾಗದ ಜೀವನದಿನೇ ಇದು. ಈ ಭಾಗದ ಜೀವನದೇ ಅಂದರೆ ಈ ನದಿಯನ್ನೇ ಅಂದರೆ ಇಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ಇಲ್ಲಿ ಆ ಥರ ನೀರಿಗೆ ಏನು ಸಮಸ್ಯೆ ಏನಿಲ್ಲ. ಅಂದರೆ ಪ್ರತಿಯೊಬ್ಬರು ಮನೆಯಲ್ಲಿ ಬಾವಿ ನೀರನ್ನು ಬಳಸ್ತಾ ಇರೋರು. ಹೀಗಾಗಿ ತೋಟಕ್ಕೆ ಪ್ರತ್ಯೇಕವಾದಂಥ ಕೆರೆ ಬಾವಿಗಳಿರುತ್ತೆ. ಹೀಗಾಗಿ ಈ ನದಿ ನೀರು ಅಥವಾ ಕುಡಿಲಿಕ್ಕೋ ಅಥವಾ ತೋಟಕ್ಕೋ ಆ ಥರ ಏನು ಅವಲಂಬನೆ ಇಲ್ಲದೆ ಹೋದರೂ ಕೂಡ ಭಾವನಾತ್ಮಕವಾಗಿ ಇದು ಈ ಭಾಗದ ಜೀವನದಿಯೇ ಇದು, ಭಾವನಾತ್ಮಕವಾಗಿ. ಹೀಗಾಗಿ ಭಾಳ ಬೇಸರ ಮೂಡಿಸುತ್ತೆ ಇದು. ಇಷ್ಟು ಬತ್ತು ಹೋಗಿದೆಯಲ್ಲ ಇದೀಗ, ಇಂಥ ಪರಿಸ್ಥಿತಿ ನಾನಂತೂ ನೋಡಿರಲಿಲ್ಲ. ನಮ್ಮ ಹಿರಿಯರು ಕೂಡ, ಈ ಸೋದೆಯಲ್ಲಿ ಇರ್ತಕ್ಕಂಥ ಹಿರಿಯರು ಕೂಡ ಹೇಳುವ ಮಾತು ಇದೆ, ಇಂಥ ಪರಿಸ್ಥಿತಿ ಬಂದಿರಲಿಲ್ಲ ಅಂತ. ಕೆಲವು ವರ್ಷ ಆಗಿತ್ತಂತೆ, 1-2 ವರ್ಷ ಹಿಂದೆ. ಬಟ್ ಈ ಸದ್ಯದಲ್ಲಿ ಕೆಲವು ವರ್ಷಗಳ ಹಿಂದಂತೂ ಈ ಪರಿಸ್ಥಿತಿ ಬಂದಿರಲಿಲ್ಲ. ಈ ವರ್ಷ ಬಂದಿದೆ ನೋಡಿ. ಇಲ್ಲ ಅಂದರೆ ಈಗ ನಾವು ಈ ಕೋಟೆಗೆ ಹೋಗ್ಬೇಕೀಗ, ಸೋದೆ ಕೋಟೆಗೆ ನಾವು ಹೋಗೋರಿದ್ದೇವೆ. ಸೋದೆ ಕೋಟೆಗೆ ಹೊಳೆ ದಾಟಿಯೇ ಹೋಗಬೇಕಿತ್ತು. ಅವಾಗ ಹೆಂಗೆ ಹೋಗ್ತಾ ಇದ್ರು? ಆವಾಗ ಹೇಗಿದೆ ಅಂದರೆ, ಇದು 3 ಕಡೆಯಿಂದ ಈ ಶಾಲ್ಮಲಾ ನದಿ ಸುತ್ತುವರೆದಿದೆ ಈ ಕೋಟೆಗೆ. ಒಂದು ರೀತಿಯಲ್ಲಿ ಜಲದುರ್ಗ. ಈಗ ನಾವು ಆರಾಮಾಗಿ ಹೋಗ್ತಾ ಇದ್ದೇವೆ. ಕೋಟೆ ಅಂದರೆ ಹೇಗಿರುತ್ತೆ ಅಂದರೆ, ಸುಲಭವಾಗಿ ದಾಟದ ಸ್ಥಳದಲ್ಲೇ ಇರೋದು. ಕೋಟೆ ಇರೋದೇ ಶತ್ರುಗಳಿಗೆ ಸುಲಭವಾಗಿ ರೀಚ್ ಆಗ್ಲಿಕ್ಕೆ ಆಗಬಾರ್ದು ಅಂಥ ಸ್ಥಳದಲ್ಲೇ ಕೋಟೆ ನಿರ್ಮಾಣ ಮಾಡ್ತಾ ಇದ್ರು. ಗಿರಿದುರ್ಗ, ಜಲದುರ್ಗ, ಈ ಥರ ವನದುರ್ಗ ಕಾಡಿನ ಮಧ್ಯದಲ್ಲಿ, ಆಮೇಲೆ ಸುತ್ತಲೂ ನೀರು ಅಥವಾ ಎತ್ತರದ ಸ್ಥಳದಲ್ಲಿ, ಹೀಗೆಲ್ಲ ಬೇರೆ ಬೇರೆ ಮಾದರಿಗಳಿದೆ ಕೋಟೆಗಳಿಗೆಲ್ಲ. ಇದೊಂದು ರೀತಿಯಲ್ಲಿ ಜಲದುರ್ಗ ಆಗಿತ್ತು. 3 ಕಡೆ ಇಲ್ಲಿ ನೀರು ಆವರಿಸಿದೆ. ಒಂದು ಕಡೆ ಆಗಿದೆ, ಅಲ್ಲಿ ಕೋಟೆಯ ಗೋಡೆ ಎತ್ತರಕ್ಕೆ ಬಂದ್ಬಿಟ್ಟಿದೆ. ಅಂದರೆ ಎಂಟ್ರಿ ಯಾವ ಕಡೆ ಇತ್ತು ಕೋಟೆಗೆ? ಕೋಟೆಯ ಎಂಟ್ರಿ ಮತ್ತೊಂದು ಕಡೆಗಿದೆ. ಈಗ ನಾವು ಏನು ಪ್ರಮುಖ ದಾರಿಯಲ್ಲಿ ನಾವು ಈಗ ಹೋಗ್ತಾ ಇಲ್ಲ, ಮತ್ತೊಂದು ಕಡೆ ಇದೆ. ಈಗ ಅದು ಸ್ವಲ್ಪ ಬಂದ್ ಹಾಕ್ಕೊಂಡಿದೆ. ಹೀಗಾಗಿ ನಾನು ಈ ಕಡೆ ಕರ್ಕೊಂಡ್ಬಂದೆ ನಾನು. ಈಗ ಮತ್ತೆ ಇಲ್ಲಿ ಆರಾಮಾಗಿ ಹೋಗ್ಬೋದಲ್ಲ, ಇಲ್ಲಿ ಹೊಳನೇ ಇಲ್ವಲ್ಲ ಈಗ. ಹೌದು, ಆರಾಮಾಗಿ ಹೋಗ್ತಾ ಇದೀವಿ ಈಗ ನಾವೀಗ. ಓಕೆ, ಸೋದೆ ಅಂತ ಹೆಸರು ಕೇಳಿದ್ರೇನೆ ಒಂದು ರೀತಿಯಾಗಿ ವಿಶೇಷವಾಗಿದೆ. ಏನು ಆ ಹೆಸರಿನ ಹಿನ್ನೆಲೆ? ಸೋದೆ ಅಂತ ಹೇಳ್ತೀವಿ, ಕೆಲವೊಂದ್ ಕಡೆ ಸೋಂದೆ ಅಂತ ಇದೆ, ಕೆಲವೊಂದು ಸೋಂದ ಅಂತ ಇದೆ, ಸೋದ ಅಂತ ಇದೆ. 4 ರೀತಿಲೇ ನಮ್ಮ ಜನರೇಷನ್ ನೋಡ್ತೀವಿ. ಆ ಹೆಸರಿನ ಹಿನ್ನೆಲೆ ಬಹಳ ವಿಶೇಷ ಇದೆ. ನೀವು ಇದು ನೋಡಿ, ಸೋದೆಗೆ ಸೋಮಧಾಪುರ ಅಂತ ಪ್ರಾಚೀನ ಹೆಸರು, ಆಮೇಲೆ ಅಮೃತಪುರ, ಆಮೇಲೆ ಸುಧಾಪುರ, ಆಮೇಲೆ ಸೋವದೆ, ಆಮೇಲೆ ಸ್ವಾದಿ, ಆಮೇಲೆ ಸೋದೆ, ಆಮೇಲೆ ಸುಂದೆಂ, ಆಮೇಲೆ ಸೋಂದ. ಅಷ್ಟು ಹೇಳಿದೆ ನಾನೀಗ.
ಆರಂಭದಿಂದ ಹೇಗೆ ಬೇರೆ ಬೇರೆ ಕಾಲದಲ್ಲಿ ವ್ಯತ್ಯಯ ಆಗ್ತಾ ಬಂತು, ಭಿನ್ನತೆ ಸೃಷ್ಟಿ ಆಗ್ತಾ ಬಂತು. ಈಗಲೂ ಕೂಡ ಸೋದೆಯ ಪ್ರಮುಖ ಮಠಗಳೇನಿದೆಯಲ್ಲ, ಸ್ವರ್ಣವಲ್ಲಿ ಮಹಾಸಂಸ್ಥಾನ, ಸ್ವರ್ಣವಲ್ಲಿ ಮಠಕ್ಕೆ ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಠ ಅಂತ ಕರೆಯೋದು ವಾಡಿಕೆ ಈಗ. ಸೋದೆ ವಾದಿರಾಜ ಮಠಕ್ಕೆ ಸೋದೆ ವಾದಿರಾಜ ಮಠ ಅಂತ ಕರೀತಾರೆ ಇಂದಿಗೂ. ಜೈನ ಮಠಕ್ಕೆ ಸ್ವಾದಿ ಜೈನ ಮಠ. ಅಂದರೆ 3 ಪ್ರಯೋಗಗಳು ಇಂದಿಗೂ ಉಳ್ಕೊಂಡಿದೆ ಈ ಊರಿಗೆ. ವಿಶೇಷ ಇದು. ಈ ಕಾರಣ ಅಂತ ಪ್ರತ್ಯೇಕ ಇಲ್ಲ, ಅದೊಂದು ರೂಢಿಯಾಗಿ ಉಳ್ಕೊಂಡು ಬಂದ್ಬಿಟ್ಟಿದೆ ಬೇರೆ ಬೇರೆ. ನಾನು ಆಗಲೇ ಹೇಳಿದಾಗ ಇದೊಂದು ಐತಿಹಾಸಿಕ ನಾಡು, ಧಾರ್ಮಿಕ ನಾಡು, ಆಧ್ಯಾತ್ಮಿಕ ನಾಡು, ಪ್ರಾಕೃತಿಕವಾಗಿ ಅತ್ಯಂತ ಸುಂದರ ನಾಡು. ಇದು ಎಲ್ಲ ದೃಷ್ಟಿಯಿಂದಲೂ ಇದಕ್ಕೊಂದು ಶ್ರೇಷ್ಠತೆ ಇದೆ. ಇದನ್ನ ಮಲೆನಾಡು ಅನ್ಬೋದಾ, ಕರಾವಳಿ ಅನ್ಬೋದಾ? ಮಲೆನಾಡು ಇದು. ಯಾಕೆ ಅಂದರೆ ಈ ಉತ್ತರ ಕನ್ನಡ ಜಿಲ್ಲೆಯ ವಿಶೇಷತೆ ಏನು ಅಂತಂದರೆ ಕಾಡು ಮತ್ತು ಕಡಲು ಎರಡರ ಸಂಗಮವೇ ಉತ್ತರ ಕನ್ನಡ. ಇದೊಂದು ವಿಶೇಷ, ಬೇರೆ ಜಿಲ್ಲೆಗಳಲ್ಲಿ ಕಾಣಕ್ಕೆ ಸಿಗೋದಿಲ್ಲ ಇದು. ಒಂದು ಕಡೆ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಅಂತ 2 ವಿಭಾಗಗಳಿದೆ. ಇದು 11 ತಾಲೂಕುಗಳಲ್ಲಿ ಒಂದಷ್ಟು ತಾಲೂಕುಗಳು, ಈಗ ಕುಮಟಾ, ಹೊನ್ನಾವರ, ಕಾರವಾರ, ಭಟ್ಕಳ, ಇವೆಲ್ಲ ಘಟ್ಟದ ಕೆಳಗಿನ, ಅವೆಲ್ಲ ಕರಾವಳಿ ಬರುತ್ತೆ. ಘಟ್ಟದ ಮೇಲೆ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಜೊಯ್ಡ, ಹಳಿಯಾಳು ಈ ಭಾಗ ಏನಿದೆಯಲ್ಲ, ಇವೆಲ್ಲ ಘಟ್ಟದ ಮೇಲೆ. ಘಟ್ಟದ ಮೇಲೆ ಕಾಡಾದರೆ ಘಟ್ಟದ ಕೆಳಗೆ ಕಡಲು. ಕಡಲು ಮತ್ತು ಕಾಡಿನ ಸಂಗಮ ಉತ್ತರ ಕನ್ನಡ. ಈ ರೀತಿಯಾಗಿ ಒಂದು ರೀತಿಯಾಗಿ ವಿಶೇಷತೆ ಇದೆ, ವಿಶೇಷ ಪ್ರಾಕೃತಿಕ ಸ್ಥಳ ಇದು. ಕೋಟೆಯ ಪ್ರವೇಶದಲ್ಲಿದ್ದೇವೆ. ಕೋಟೆಗೆ ಎಂಟ್ರೆನ್ಸ್, ಕೋಟೆ ಎಂಟ್ರೆನ್ಸ್ ಅಲ್ಲಿ ಇದ್ದೇವೆ ನಾವು. ಸರ್, ಇಲ್ಲಿ ಕುರುಹುಗಳನ್ನ ನೋಡ್ತಿಲ್ಲ, ಇದಾ ಹೌದಾ ಅಲ್ವಾ? ಇವೆಲ್ಲ 17ನೇ ಶತಮಾನದ ಕೋಟೆ ಇದು. ಅಂದರೆ ಅದಕ್ಕೂ ಮೊದಲು ಕೋಟೆ ಇತ್ತು, ಅದನ್ನು ಪರಿಷ್ಕೃತ ಮಾಡಿ ಸೋದೆ ಸದಾಶಿವರಾಯ ಮತ್ತೆ ಇಲ್ಲಿ ಕೋಟೆಯನ್ನು ಕಟ್ತಾನೆ. ಶತ್ರುಗಳ ದಾಳಿಯಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಆತ ಈ ಕೋಟೆಯನ್ನು ನಿರ್ಮಾಣ ಮಾಡಿದ ಅಂತ ನಮಗೆ ದಾಖಲೆಗಳಲ್ಲೇ ಸಿಗುವುದು. ಇದು ಕೋಟೆ ಗೋಡೆ. ಇದು ವೀಕ್ಷಣಾ ಗೋಪುರದ ಒಂದು ಭಾಗ ನೋಡ್ತಾ ಇದ್ದೇವೆ ನೀವು. ಇದು ಮಣ್ಣು ಮತ್ತು ಕಲ್ಲಿನ ನಿರ್ಮಾಣದ ಕೋಟೆ ಇದು. ಅಲ್ಲಲ್ಲಿ ವೀಕ್ಷಣಾ ಗೋಪುರ ಇದೆ ಎತ್ತರಕ್ಕೆ. ಅಂದರೆ ಶತ್ರುಗಳ ಬರುವಿಕೆಯನ್ನು ಗಮನಿಸ್ಲಿಕ್ಕಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು, ವೀಕ್ಷಣೆ ಮಾಡ್ತಾಯಿದ್ರು. ವೀಕ್ಷಣಾ ಗೋಪುರ ಇಲ್ಲೆಲ್ಲ ಈಗ ಕಾಡು ಬೆಳೆದು ನಿಮಗೆ ಸ್ಪಷ್ಟವಾಗಿ ಗೋಚರ ಆಗಲ್ಲ. ಕೋಟೆಗೆ ಎಂಟ್ರಿ ಆಗ್ತಾ ಇದ್ದೀವಿ. ಏನಿದೆ ಸರ್? ಒಂದು ರೀತಿ ಟೆಂಪಲ್. ಸೋಂದಾ ಕೋಟೆಯ ಪ್ರವೇಶ ದ್ವಾರದಲ್ಲಿ ನಾವಿದ್ದೇವೆ ಈಗ. ಎದುರುಗಡೆ ಅಲ್ಲಿ ಕಾಣುವಂಥ ಒಂದು ಸಣ್ಣ ಗುಡಿ ಏನಿದೆಯಲ್ಲ, ಶ್ರೈನ್, ಅದು ಅಲ್ಲಿ ಒಂದು 6 ಅಡಿ ಎತ್ತರದ ಕೋಟೆಯ ಹನುಮಂತ, ಬಾಗಿಲು ಹನುಮಂತ, ಕೋಟೆ ಹನುಮಂತ ಹೀಗೆಲ್ಲ ಕರೀತವೆ. ಸಾಮಾನ್ಯವಾಗಿ ಕೋಟೆಯ ಕಾವಲಿಗಾಗಿ. ಅಯ್ಯೋ, ಮಂಕಿನ ಇದು? ಮಂಕಿ ಅಲ್ಲ, ಏನಿದು? ಇಲ್ಲಿ ಹುಲಿಯಪ್ಪ ಅಂತ ಕರೀತಾರೆ. ಈ ಭಾಗದಲ್ಲಿ ಒಂದು ಕಾಲದಲ್ಲಿ ಹುಲಿಗಳ ಕಾಟ ತುಂಬ ಇತ್ತು, ದನಗಳನ್ನು ತಿನ್ಕೊಂಡು ಹೋಗ್ತಿತ್ತಲ್ಲ. ಹೀಗಾಗಿ ಒಂದು ಭಕ್ತಿ, ಒಂದು ತುಂಬ ಇನೋಸೆನ್ಸ್ ಏನಿದೆಯಲ್ಲ, ಹುಲಿಯನ್ನು ದೇವರನ್ನಾಗಿ ಪರಿವರ್ತನೆ ಮಾಡೋರು. ನಮ್ಮ ದನಗಳಿಗೆ ಏನು ಮಾಡಬೇಡಿ, ಅದಕ್ಕೊಂದು ಭಕ್ತಿ ಸ್ಥಾನ ಕೊಟ್ಟರು. ಅದು ನೋಡಿ ಎಷ್ಟು ಮುಗ್ಧತೆ ಇದೆ ಅಂತ. ಅಂದ್ರೆ ಮುಗ್ಧತೆಯ ಪರಾಕಾಷ್ಠ ಇದು ಒಂದು ರೀತಿಯಲ್ಲಿ. ಹೀಗಾಗಿ ಒಂದು ಹುಲಿ ಪೂಜೆ ಕೂಡ ಜಾನಪದೀಯವಾಗಿ ಬಂತು. ಓ, ಆವಾಗಿನ ಕಾಲದಿಂದ. ಹಾಂ, ಹೀಗಾಗಿ ಅದು ಇದೆ ಇಲ್ಲಿ. ಕಲ್ಲಿಂದ ಅದು? ಹೌದೌದು, ಕಲ್ಲಿಂದ ಇದು. ಓಕೆ, ಇವಾಗಲೂ ಪೂಜೆ ಮಾಡ್ತಾರೆ ಅನ್ಸುತ್ತೆ. ಹೌದೌದು. ಸರ್, ಈ ಕಡೆ ಏನಿದು? ಅದು ಮೂರ್ತಿ ಸ್ವಲ್ಪ ವಿಶೇಷವಾಗಿದೆ ಅದು. ಹಾಂ, ಇದು ಹನುಮಂತ. ಕೋಟೆ ಆಂಜನೇಯ ರಕ್ಷಕನಾಗಿ, ಕೋಟೆಯ ರಕ್ಷಕನಾಗಿ ಹನುಮಂತ. ಸಾಮಾನ್ಯವಾಗಿ ಎಲ್ಲ ಕೋಟೆಗಳಲ್ಲೂ ಇರುತ್ತೆ ಅದು ಹನುಮಂತನ ವಿಗ್ರಹ. ಇಲ್ಲಿ ಯಾವುದು ಕೋಟೆ ಅಂತ ನಾವು ಇವಾಗ ಅನ್ಕೋಬಹುದು? ಈ ಭಾಗದಲ್ಲಿ ಇವೆಲ್ಲ ಕೋಟೆಯ ಗೋಡೆ. ಈಗ ನೀವು ನೋಡ್ತಾ ಇದೆಯಲ್ಲ, ಇದೆಲ್ಲ ಕೋಟೆಯ ಗೋಡೆ. ಇದು ಮಣ್ಣು ಮತ್ತು ಕಲ್ಲಿನ ಕೋಟೆ. ಓ, ಆಂಜನೇಯ ವಿಗ್ರಹ ಚೆನ್ನಾಗಿದೆ. ದೀಪ ಹಚ್ಚೋದಕ್ಕೆ ಒಂದು ರೀತಿಯಾಗಿ ಹಣ್ತಾ ಇದೆ, ಕಲ್ಲೇ ಮಾಡಿದಂಥದ್ದು. ನಿತ್ಯ ಪೂಜೆ ಪುರಸ್ಕಾರಗಳೆಲ್ಲ ಇದೆ. ಪ್ರತಿನಿತ್ಯ ಪೂಜೆ ಇದೆ. ಸೋಂದಾದಲ್ಲಿ ಒಂದು ಧಾರ್ಮಿಕತೆ ಉಳ್ಕೊಂಡಿದೆ ಇನ್ನು, ಅದಕ್ಕೆ ಕುರುಹು ಇವೆಲ್ಲ ನೋಡಿ. ಇಂಥ ಕಾಡಿನ ಮಧ್ಯೆ ಕೂಡ ಪ್ರತಿನಿತ್ಯ ಪೂಜೆ ಮಾಡಿ ಹೋಗ್ತಾರೆ. ಇಲ್ಲಿ ಒಂದು ಧಾರ್ಮಿಕತೆ ತುಂಬ ಚೆನ್ನಾಗಿ ಉಳ್ಕೊಂಡಿದೆ ಹೇಳೋದಕ್ಕೆ ಸಾಕ್ಷಿ. ಆವಾಗಲೇ ಹೇಳ್ತಾ ಇದ್ರಿ, ಸೋಂದೆ ಅರಸರು ಬರೋದಕ್ಕಿಂತ ಮುಂಚೆ ಈ ಪ್ರಾಂತ್ಯ ಯಾರ ಆಳ್ವಿಕೆಗೆ? ಸೋಂದೆ ಅರಸರು ಬರೋದಕ್ಕಿಂತ ಮೊದಲೇ ಇದು ಹಾನಗಲ್ ಕದಂಬರ ಆಳ್ವಿಕೆಗೆ ಬಂದಿತ್ತು. ಹಾನಗಲ್ ಕದಂಬರ ಕಾಲದ ಕುರುಹುಗಳು ಕೂಡ ಸೋಂದದಲ್ಲಿದೆ. ಆದರೆ ಇದೊಂದು ಮೇನ್ ಸೆಂಟರ್ ಆಗಿರಲಿಲ್ಲ, ಒಂದು ಸಾಮಾನ್ಯ ಗ್ರಾಮ ಆಗಿತ್ತು, ತುಂಬ ಸಾಮಾನ್ಯ ಗ್ರಾಮ ಆಗಿತ್ತು, ಕುಗ್ರಾಮ ಆಗಿತ್ತು. ಕುಗ್ರಾಮವಾಗಿದ್ದ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಸೋದೆ ಅರಸರಿಗೆ ಸಲ್ಲುತ್ತದೆ.
ಅವರಿಗೆ ಈ ಪ್ರದೇಶವನ್ನು ರಾಜಧಾನಿಯನ್ನಾಗಿ ಮಾಡಬೇಕು ಹೇಳುವಂಥ ಒಂದು ಆ ಪ್ರೇರಣಾದಾಯಿ ಅಂಶ ಬರಲಿಕ್ಕೆ ಕಾರಣ ಇಲ್ಲಿನ ಪವಿತ್ರತೆ, ಇಲ್ಲಿನ ಏನು ಸ್ಪಿರಿಚುವಲ್ ಪ್ಯೂರಿಟಿ, ಆ ಆಧ್ಯಾತ್ಮಿಕವಾದಂಥ ಒಂದು ಪ್ಯೂರಿಟಿ ಏನಿದೆಯಲ್ಲ, ಅದು ಈ ಪ್ರದೇಶವನ್ನು ಒಂದು ರಾಜಧಾನಿಯನ್ನಾಗಿ ಪರಿವರ್ತಿಸಲಿಕ್ಕೆ ಪ್ರೇರಣೆ ಆಯಿತು. ಸೋದೆ ಅರಸರು ಬರುವುದಕ್ಕಿಂತ ಮೊದಲು ಇದೊಂದು ತುಂಬ ಸಾಮಾನ್ಯವಾದ ಕುಗ್ರಾಮ. ಇದು ಕದಂಬರ ಕಾಲದಲ್ಲೂ ತುಂಬ ಪ್ರಾಚೀನಕ್ಕೆ ಹೋಯಿತು ಕದಂಬರ. ಆ ನಂತರ ಏನು ಆ ಥರದ್ದು ಏನು ಇರಲಿಲ್ಲ. ಹಾನಗಲ್ ಕದಂಬರ ಕಾಲದಲ್ಲಿ ಒಂದು ಸಣ್ಣ ಗ್ರಾಮ ಆಗಿತ್ತು. ಅವ್ರ ಕಾಲದ ಕೆಲವು ಕೂರುಗಳನ್ನು ಕಾಣ್ತೇವೆ ನಾವು. ಈಗ ಯಾವ ಅರಸರು ಕಟ್ಟಿದ್ದು, ಹೇಗೆ ಏನಂತ ಕಥೆನ ಮುಂದೆ ಹೋಗಿ ಮಾತಾಡೋಣ. ಆಯ್ತು, ಈ ಕಡೆ ಈಗ ಎಂಟ್ರಿ ಹೀಗೆ. ಕನ್ಫ್ಯೂಷನ್ ಆಗುತ್ತಲ್ಲ ಸರ್, ಯಾವ ಕಡೆ ಹೋಗೋದು ಅಂತ? ಏನು ಕನ್ಫ್ಯೂಷನ್ ಇಲ್ಲ, ಎಲ್ಲಾ ಕಡೆನೂ ರೋಡ್ ಮಾಡಿದ್ದಾರೆ ಇವಾಗ, ಅಂದ್ರೆ ಕಾಲ್ದಾರಿಗಳಿದೆ. ಇದು ಇದು ಒಂದು ಪ್ರವೇಶ ದ್ವಾರ. ಇದು ಕುರುಹುಗಳು ಇವಾಗ ನೋಡ್ಬೋದು, ಕರೆಕ್ಟ್ ಆಗಿ ಒಂದು ಐಡಿಯಾ ಸಿಗುತ್ತೆ. ಕಲ್ಲು ಮಣ್ಣು ನಿರ್ಮಿತ ಕೋಟೆ ಹೇಳಾಗಿತ್ತು ಅಂತ ಇದರಿಂದ ನಮಗೆ ಸ್ಪಷ್ಟವಾಗಿ ಕಾಣ್ತದೆ. ಇಷ್ಟು ದೊಡ್ಡ ಕೋಟೆನಾ? ಎಷ್ಟು ಅಂದಾಜು ಎಷ್ಟು ಫೀಟ್ ಇರ್ಬೋದು ಸರ್? ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಇದೆ. ಒಂದು 35 ಅಡಿ ಎತ್ತರದ ಕೋಟೆ ಗೋಡಿ, 35 ಅಡಿ ಎತ್ತರ ಇದೆ. ಇದು ನಾವೀಗ ಕೋಟೆಯ ಒಳಭಾಗಕ್ಕೆ ಬರ್ತೇವೆ. ಇದೀಗ ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರುತ್ತೆ ಇದು. ಸರ್, ತೋಪೆಲ್ಲ ನೋಡ್ತಾ ಇದೀವಿ, ಇಷ್ಟೊಂದು ಒಂದೇ ಕಡೆ. ಹೌದು. ಓ ಮೈ ಗಾಡ್, ಎಲ್ಲಿದೆ ಸರ್ ಇದೆಲ್ಲ? ಅಂದ್ರೆ ಇವೆಲ್ಲ ಕೋಟೆಯ ಒಳಭಾಗದಲ್ಲೇ ಇದ್ದಿದ್ದನ್ನ ಇಲಾಖೆಯವರು ಇದನ್ನ ವ್ಯವಸ್ಥಿತವಾಗಿ ಇಲ್ಲಿ ಜೋಡಿಸಿದ್ದಾರೆ. ಆನಂತರ ಮತ್ತೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ ಈಗ ಅದು. ಓಕೆ, ಇಷ್ಟೊಂದು ಪೀರಂಗಿಗಳ, ಓ ಮೈ ಗಾಡ್. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.